ಈಗಾಗಲೇ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ RWF ಬೆಂಗಳೂರು ತಂಡ ಸೆಮಿಫೈನಲ್ ಗೆಲ್ಲ ಗೆದ್ದಿದೆ. ಇದರಲ್ಲಿ ಯಾರು ಸೆಮಿಫೈನಲ್ ಅನ್ನ ಪ್ರವೇಶಾತಿಯನ್ನ ಪಡೀತಾ ಇದ್ರೆ ಕಾದ್ ನೋಡಬೇಕು. ದಾಳಿ ಭಾಗದಲ್ಲಿ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡದ ನಾಯಕ ಸೀಸನ್ 7ರಲ್ಲಿ ಪ್ರೊ ಕಬಡ್ಡಿಯನ್ನು ಆಡಿರುವಂತಹ ಮಲ್ಲಿಕಾರ್ಜುನನ ಬಂಧನ ಆಗ್ತಾ ಇದೆ. ತಮಿಳುನಾಡು ಮೂಲದ ಆಟಗಾರ. ಕಲ್ಕತ್ತಾ ಪೊಲೀಸ್ ತಂಡದ ಪರವಾಗಿ ಸೆಲ್ವಾಮಣಿ తెలుగు ఆడాను తమిళ ఆడాను ఆడానಲ್ಲ చలో ಕಲ್ಕತ್ತಾ ಪೊಲೀಸ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತಹ ಒತ್ತಡ. ಅಂಕದ ಹುಡುಕಾಟದಲ್ಲಿ ಪೊಲೀಸ್ ತಂಡದ ಆಟಗಾರ. ಮತ್ತೊಬ್ಬ ರೈಲ್ವೇಸ್ ತಂಡದ ಪರವಾಗಿ ನಮ್ಮ ಕರ್ನಾಟಕದ ಆಟಗಾರ ಪ್ರೊ ಕಬಡ್ಡಿಯ ತಾರೆ ಹರೀಶ್ ನಾಯಕ್ ದಾಳಿ ಭಾಗದಲ್ಲಿ 3-2 ಪಂದ್ಯ. ಮತ್ತೊಮ್ಮೆ ಮಲ್ಲಿಕಾರ್ಜುನ. ಎಂತ ಟ್ಯಾಕಲ್ ಆಗ್ತಾ ಇದೆ. ಮಿಡ್ಲ್ಯಾಂಡ್ ಹತ್ತಿರನೇ ಇದ್ರು ಆದ್ರೂ ಕೂಡ ವಿಫಲ. ಒಂದು ರೋಚಕವಾದಂತಹ ಹೈ ವೋಲ್ಟೇಜ್ ಪಂದ್ಯ. ಸೆಲ್ವಾಮನ್ ಮಿಸ್ಟೇಕ್ ಆಗ್ತಾ ಇದೆ. ರಾಮ್ ಅವರಿಂದ ಆಟಗಾರ ಅಂಕಣದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ. ಆರು 4 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯೊಂದಿಗೆ ಕಲ್ಕತ್ತಾ ಪೊಲೀಸ್ ತಂಡ ಮುನ್ನಡೆಯಲ್ಲಿ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಮತ್ತೊಮ್ಮೆ ರೈಟ್ ಕಾರ್ನರ್ ವಿಭಾಗದಲ್ಲಿ ಟೈಮ್ ಕ್ಯಾಚ್ ಮಾಡೋದ್ರಲ್ಲಿ ವಿಫಲ. 7-4 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಸೆಲ್ವಾ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಕಲ್ಕತ್ತಾ ಪೊಲೀಸ್. ಮತ್ತೊಮ್ಮೆ ಪೊಲೀಸ್ ತಂಡದ ಪರವಾಗಿ ಪ್ರಮುಖ ದಾಳಿಗಾರ ಶರವೇಗದ ಆಟಗಾರ ಆರಂಭದ ಉದ್ದಗಲೂ ಕೂಡ ಒಂಬತ್ತು 4 ಬೋನಸ್ +1. ಇಲ್ಲಿ ಮತ್ತೊಮ್ಮೆ ತಂಡದ ಆಲ್ರೌಂಡರ್ ಆಟಗಾರ ಹರೀಶ್ ನಾಯಕ್ ಅವರ ಆಗಮನ ಆಗಿದೆ. ರೈಲ್ವೇಸ್ ತಂಡದಲ್ಲಿ ಕಾದು ನೋಡಬೇಕು.
ಸೂಪರ್ ಬಾಯ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹರೀಶ್ ನಾಯಕ್, ಕರ್ನಾಟಕ ಮೂಲದ ಆಟಗಾರ, ರೈಲ್ವೇಸ್ ತಂಡದ ಪರವಾಗಿ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂತಹ ಆಟಗಾರ. ಹರೀಶ್ ದಾಳಿ ಭಾಗದಲ್ಲಿ ಬಿಡುವಿಲ್ಲದ ನಿರಂತರವಾಗಿ ಅಂಕವನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಡಬದಿಯ ದಾಳಿಗಾರ ಕಾತ್ ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಓಹೋ ಎಂತ ಆಘಾತ ಇಲ್ಲಿ ಆಗ್ತಾ ಇದೆ. ಕಾದುರುಳದ ಕ್ಷಣಗಳನ್ನ ರೈಟ್ಸ್ ಔಟ್. 15-15 ಸಮಬಲ. ನಿಮಗೆ ನಾವು ಕಡಿಮೆ ಇಲ್ಲ, ನಮಗೆ ನೀವು ಕಡಿಮೆ ಇಲ್ಲ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಲ್ಲಿಕಾರ್ಜುನ, ಬೋನಸ್. 16-15 ರನ್ನ ರೋಚಕವಾದಂತ ಪಂದ್ಯ. ಹಲೋ ఎవరు ఏమరా గజ Secunderabad captain or coach, no more time out. First half time out is closed. 17-15 in favor of Railways. ಹದಿನೆಂಟು 15 ಪಂದ್ಯ. ಬಲೊಂದು ರಣರೋಚಕವಾದಂತ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಒಂದು ನಡೆದ ಪಂದ್ಯ. ಸಾಯಿ ಎಕ್ಸ್ಪ್ರೆಸ್ ಬೆಳಿಗ್ಗೆ ಅಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಕಲ್ಕತ್ತಾ ಪೊಲೀಸ್ ತಂಡದ ಡಿಫೆನ್ಸ್ ಅನ್ನು ಅಲುಗಾಡಿಸಿದಂತಹ ಕನ್ನಡಿಗ ಹರೀಶ್ ನಾಯಕ್ ದಾಳಿ ಭಾಗದಲ್ಲಿ ಈ ಬಾರಿ ಬಂಧನ ಆಗ್ತಾ ಇದೆ. ಬೋನಸ್ನೊಂದಿಗೆ ಅಂಕ ಹಿಡಿದಿದ್ದ ಆಚೆಗೆ ಹತ್ತೊಂಬತ್ತು 17 ಪಂದ್ಯ. ಗಾಡಿ ಸ್ವಲ್ಪ ಈ ಕಡೆ ಮುಂದಕ್ಕೆ ಹಚ್ಚರ ಗೆಸ್ಟ್ಗಳು ಬರಾಕ ಹೋಗಕ್ಕೆ ತೊಂದರೆ ಆಗುತ್ತೆ. ಒಳಗೆ ಬರ್ತೀರಪ್ಪ ಗಾಡಿ. ಶಲ್ವಾ ಮಲ್ಲಿಕಾರ್ಜುನ ದಾಳಿ ಭಾಗದಲ್ಲಿ ರೈಲ್ವೇಸ್ ತಂಡದ ಪರವಾಗಿ ಕಲ್ಕತ್ತಾ ಪೊಲೀಸ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಸೋಮವಾರ ಈ ಗೆದ್ದಿರ್ತಕ್ಕಂಥ ತಂಡಕ್ಕೆ 501 ರೂಪಾಯಿಯನ್ನ ಶ್ರೀ ಶಿವಪ್ಪ ರಂಗಪ್ಪ ಹಾವೇರಿ ಅವರು ಗ್ರಾಮ ಡೋಡಾಯ್
ಕಲ್ಕತ್ತಾ ಪೊಲೀಸ್ ತಂಡಕ್ಕೆ ಡಿಸೈಡ್ ಡೂ ಆರ್ ಡೈ ಮಾಟಿ ಇಲ್ಲವೇ ಮಡ್ಡಿ. ಕಾದ್ ನೋಡ್ಬೇಕಲ್ಲಿ ಡೂ ಆಡಿದ ದಾಳಿಯಿಂದ ಅಂಕ ಪಡೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರಿ ವೇಗದ ದಾಳಿಗಾರ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಯತ್ನದಲ್ಲಿ. ಹದಿನೆಂಟು 21 ಮತ್ತೊಮ್ಮೆ ಮಲ್ಲಿಕಾರ್ಜುನ ದಾಳಿ ಭಾಗದಲ್ಲಿ ನಿನ್ನೆ ಯಾವ ಕರಡಿ ಮಸಾಲ 21-18 ಪಂದ್ಯ ಸಾಗ್ತಾ ಇದೆ. ಹರೀಶ್ 3 ಅಂಕದ ಮುನ್ನಡೆಯೊಂದಿಗೆ ರೈಲ್ವೇಸ್ ತಂಡ ಸಾಗುತ್ತಾ ಇದೆ. ಗೆಲುವಿನ ಮಾಲೆ ಯಾರ ಕೊಳ್ಳಿಗಂತ ಕಾದು ನೋಡುವ ನಿರೀಕ್ಷೆಗೂ ಮೀರಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳು. ಶ್ರೀ ರವಿ ಮರಡಿ ಅವರು ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿ ಬಳಗದವರು ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಕಮಿಟಿಯ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಲವಾದ ರೋಚಕತೆಯಿಂದ ಪಂದ್ಯ ಸಾಗ್ತಾ ಇದೆ. 2 ತಂಡದಲ್ಲಿ ಅಷ್ಟೇ ಅನುಭವವುಳ್ಳಂತ ಆಟಗಾರರ ನಡುವಿನ ರೋಚಕ ಹಣಾನಿ ಪಂದ್ಯ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸುಕ್ಷೇತ್ರ ತೆಗ್ಗಿ ಗ್ರಾಮದಲ್ಲಿ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅಭೂತಪೂರ್ವ ಅಂತ ಪಂದ್ಯಾವಳಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸಂಪೂರ್ಣ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಕೊಡುಗೆ ದಾನಿಗಳಿಗೂ ಕೂಡ ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿ ಕೂಡ ಕಡಿಮೆನೆ. ಅನೇಕ ಸರಿಸುಮಾರು ಏನೆಲ್ಲಂದ್ರೂ ಕೂಡ 20 ಲಕ್ಷಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಿ ಇಂಥ ಒಂದು ಅಭೂತಪೂರ್ವ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತ ನಮ್ಮೆಲ್ಲ ಆಯೋಜಕರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಬರಬೇಕು. ಆಪ್ನೇರ ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನೆ ಆಗ್ತಾ 23-22 ಪಂದ್ಯ ಸಾಗ್ತಾ ಇದೆ. ಲಾನ್ ಇದೆ 24-22 ಹಿಂದಿನ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರೆಯಾದಂತಹ ಕಲ್ಕತ್ತಾ ಪೊಲೀಸ್ ತಂಡದ ಆಪತ್ತು ಬಾಂಧವ ಕಾದು ನಡುವ ಕ್ಷಣಗಣನೆ ಆರಂಭಗೊಂಡಿದೆ. ಪ್ರಯತ್ನ ನಡೀತಾ ಇದೆ. ಕಿಕ್ ಬರ್ತಾ ಇದೆ. ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಮ್ಮೆ ಹರೀಶ್ ಅವರ ಮೇಲೆ ಒತ್ತಡ. ಅದ್ ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಟೂ ಪಾಯಿಂಟ್ 26-23. ಒಬ್ಬ ಡಿಪೆಂಡ್ರ ಒಟ್ರ ಅದಾರ
26-23 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯೊಂದಿಗೆ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡ ಮುನ್ನಡೆಯೊಂದಿಗೆ. ಅಂಕ ಮುನ್ನಡೆದ ಕಾರಣ ಆಟಗಾರ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮತ್ತೊಮ್ಮೆ ಶರವೇಗದ ದಾಳಿಗಾರ ತಂಡದ ಆಲ್ರೌಂಡರ್ ಆಟಗಾರ ದಾಳಿ ಭಾಗದಲ್ಲಿ ಪೊಲೀಸ್ ತಂಡಕ್ಕೆ ಆಗಾಗ ಆಸರೆ ಆಗ್ತಕ್ಕಂಥ ಆಟಗಾರ. 4 ಜನ ಆಟಗಾರ ನಡುವೆ ಬೋನಸ್ ಲೈನ್ ಆಫ್ ಇದ್ದಂತ ಸಂದರ್ಭದಲ್ಲಿ ಅಂಕವನ್ನು ಪಡೆಯಲಿಕ್ಕೆ ಸಂಪೂರ್ಣವಾಗಿ ಅಂಕಣದ ಬಳಭಾಗಕ್ಕೆ ನುಗ್ಗುತ್ತಾ ಇದ್ದಾರೆ. ಹಾಫ್ ಟೈಮ್ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಕಲ್ಕತ್ತಾ ಸಿಟಿ ಪೊಲೀಸ್ 23, ಸೌತ್ ಸೆಂಟ್ರಲ್ ರೈಲ್ವೇಸ್ 26. 3 ಅಂಕದಿಂದ ಸೌತ್ ಸೆಂಟ್ರಲ್ ರೈಲ್ವೆ ಮಧ್ಯಂತರ ವಿರಾಮಕ್ಕೆ ಮುನ್ನಡೆಯಲ್ಲಿದೆ. 2 ತಂಡಕ್ಕೆ ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಪ್ರೇಕ್ಷಕರ. ಹುಡುಕಾಡೋದಾಗತ್ತ ಆಡು ಎಲ್ಲಿ ಹೋಗೈತೆ ಅಂತ ಹೇಳಿ, ಆಡು ಎಲ್ಲಿ ಹೋಗೈತೆ ಅಂತ ಕಳಿಗೆ ಎಲ್ಲಿ ಹೋಗೈತೆ ಅಂತ ಕಳ್ಕೊಂಡಂತ ಆಡು ಕೇಳುತ್ತ. ಕಿರ್ಸೂರ್ ಸರ್ ಹಾ ಹೇಳಿ ಸರ್. ನಮ್ ಸನ್ಮಾನ್ಯ ಸರ್ ಟೀಮ್ ರೆಡಿ ಮಾಡ್ರಿ ಸರ್. ನೆಕ್ಸ್ಟ್ ಹಾ ಅವ್ರದ್ದೊಂದು ಐತಿ ಈ ಸದ್ದ. ನೆಕ್ಸ್ಟ್ ಸಾಯಂಕಾಲ 4 ಗಂಟೆಗೆ ಅವ್ರದ್ದು ಲೈಟ್ 26-23 ದ್ವಿತೀಯಾರ್ಧ ಆರಂಭ. 3 ಅಂಕದ ಮುನ್ನಡೆಯೊಂದಿಗೆ 3 ಅಂಕದಿಂದ ಮುನ್ನಡೆಯೊಂದಿಗೆ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ತಂಡ ಮುಂದೆ ಸಾಗ್ತಾ ಇದೆ. ಮತ್ತೊಮ್ಮೆ 5 ಜನ ಆಟಗಾರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಎಡಬದಿಯ ದಾಳಿಗಾರ. ಸುಪಡೆಗಳಾಡದೆ 3 ಜನ ಆಟಗಾರರು ಅಂಕಣದ ಒಳಭಾಗದಲ್ಲಿ ಕಾಪ್ ನೋಡಬೇಕಲ್ಲಿ ಪ್ರಯತ್ನ ನಡೀತಾ ಇದೆ. 26-24 ಪಂದ್ಯ. ಹಲ್ವಾ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ರೈಲ್ವೇಸ್ ತಂಡದ ಆಟಗಾರ. ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ. ಓಹೋ, ಮಿಸ್ಟೇಕ್ ಆಗ್ತಾ ಇದೆ. ರೈಟ್ ಕಾರ್ನರ್ ವಿಭಾಗದ ಆಟಗಾರನಿಂದ ಡಬಲ್ ಟೈ ಹೋಲ್ಡ್ ಮಾಡ್ಲಿಕ್ಕೆ ಮಿಸ್ಟೇಕ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. 26-25 ಮತ್ತೊಮ್ಮೆ ಶಲ್ಬಾ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ರೈಲ್ವೆ ನೌಕರರು. ಬೋನಸ್. 2 ಜನ ಆಟಗಾರ ನಡುವೆ ಮತ್ತೊಮ್ಮೆ ಶರವೇಗದ ದಾಳಿಗಾರ ಕಲ್ಕತ್ತಾ ಪೊಲೀಸ್ ತಂಡದ ಆಲ್ರೌಂಡರ್ ಆಟಗಾರ ಪ್ರಯತ್ನವನ್ನ ಮಾಡ್ತಾ ಇದ್ದ. ಅದ್ಭುತವಾದ ದಾಳಿ ಪಂದ್ಯದ ಘನಘೋರ ದಾಳಿ. ಇದು ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಮುಖಾಮುಖಿ ಆಗ್ತಾ ಇದ್ದಾರೆ. ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಕಲ್ಕತ್ತಾ ಪೊಲೀಸ್ ತಂಡದ ನಡುವೆ. ಹಾಗೆಯೇ ಸಾಯಿ ಎಕ್ಸ್ಪ್ರೆಸ್ ಅಂತ ಆಗ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಅನೇಕ ಮಾನ್ಯರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದಲ್ಲಿ ಕೂಡ ತೆಗ್ಗಿ ಕಬಡ್ಡಿ ವೈಭವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮಲ್ಲಿಕಾರ್ಜುನ 2 ಅಂಕದ ಮುನ್ನಡೆಯೊಂದಿಗೆ. ಮೂವತ್ತು 29 ಪಂದ್ಯ ಸಾಗ್ತಾ ಇದೆ. ಬೋನಸ್. ಮತ್ತೊಮ್ಮೆ ಹರೀಶ್. ಮೂವತ್ತೊಂದು 30 ಪಂದ್ಯ.
ಮತ್ತೆರಡು ಅಂಗಳ ಸಂಪಾದನೆ. 33-30 ಪಂದ್ಯ. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಬಿಗಿಯಾದ 34-30 ಪಂದ್ಯ ಸಾಗ್ತಾ ಇದೆ. ನಾಲ್ಕು ಅಂಕದ ಮುನ್ನಡೆಯೊಂದಿಗೆ ಕಲ್ಕತ್ತಾ ಪೊಲೀಸ್ ತಂಡ. ಬೋನಸ್ +5. Beautiful ride. 4+2 total 6 for super duper ride. Chapal. ಎಂತ ಘನಘೋರ ದಾಳಿ. ಬಲ ಭಾರತ್ ಮಾತಾ ಕಿ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಹರೀಶ್ 41-32 ಪಂದ್ಯ. (41-34) in favor of Kolkata City Police. ಮತ್ತೊಮ್ಮೆ ಶಲ್ವಾ ವೇಗದ ದಾಳಿಗಾರ. ಇಷ್ಟೊಂದು ಬಿಸಿಲನ್ನ ಲೆಕ್ಕಿಸದೆ ಪಂದ್ಯವನ್ನ ಘನಘೋರ ರೀತಿಯಲ್ಲಿ ಗೆಲುವಿಗಾಗಿ ಸೆಣಸಾಟವನ್ನ ನಡೆಸತಕ್ಕಂಥ ಎರಡೂ ತಂಡಕ್ಕೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರ. ಒಂದು ಅಭೂತಪೂರ್ವ ಪಂದ್ಯಾವಳಿ ಮಧ್ಯದ ತೆಗ್ಗಿ ಗ್ರಾಮದಲ್ಲಿ 35-42 ಪಂದ್ಯ ಸಾಗ್ತಾ ಇದೆ. ಯಾವ ಸಮಯದಲ್ಲಿ ಪಂದ್ಯ ಬದಲಾವಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ತಾವೆಲ್ಲರೂ ಕೂಡ ಇಲ್ಲಿವರೆಗೆ ನೋಡಿದ ಹಾಗೆ ಒಂದೊಂದು ದಾಳಿಯಲ್ಲಿ 5ಕ್ಕಿಂತ ಹೆಚ್ಚು ಅಂಕವನ್ನ ತರಬಲ್ಲಂತ ಆಟಗಾರರು ಅಂಗದ ಬಲಭಾಗದಲ್ಲಿದ್ದಾರೆ. 35-42. ಈ ಬಾರಿ ವಿಫಲ ಆಗ್ತಾ ಇದ್ದಾರೆ ಹರೀಶ್ ರವರು. ಇರ್ಲಿ ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ. ಬಾಜುಕಿನವ್ರು ಕನ್ಯಾದಾನ ಅಂತಾರೆ. ಇಲ್ಲ ಸಮಾಧಾನ. Last and final call, Audience Factory Delhi versus MDU Rotek. Both the team captain, please bring your team on board. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಅವರಿಗೆ ಕಮಿಟಿಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Do or die. ಕಲ್ಕತ್ತಾ ಪೊಲೀಸ್ ತಂಡಕ್ಕೆ ಬಾಡಿ ಇಲ್ಲ. ಬಾಡಿ ಈ ಬಾರಿ ಬಂಧನ ಆಗ್ತಾ ಇದೆ. ಮತ್ತೊಮ್ಮೆ ಶೆಲ್ವಾ ಸುಪಡಿಗಲಾಡದ 43-37 ಪಂದ್ಯ. ಈ ಜಾಗದಿಂದ ಟ್ಯಾಕಲ್ ಬರ್ತಾಗ ಮತ್ತೆರಡು ಅಂಗಳ ಸಂಪಾದನೆ. ಸಮಾಧಾನ ಮನುಷ್ಯ ದಾಡಿ ಭಾಗದಲ್ಲಿ 43-39. ಕಾದು ಭಕ್ಷಣ ಗಣನೆ ಇದೆ. ಎಂತ ಪ್ರಯತ್ನ, ಡುಮ್ಕಿ ಪ್ರಯತ್ನ ಆಯ್ತು, ಆದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ. ಒಂದು ಲೆಕ್ಕ. ಮತ್ತೊಮ್ಮೆ ಹರೀಶ್ ನಾಯಕ್ ದಾಳಿ ಭಾಗದಲ್ಲಿ ನೋಡಬೇಕಲ್ಲಿ ಘನಘೋರ ಪಂದ್ಯ. 2 ಲಕ್ಷ ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ ತಂಡಗಳು.
ಪ್ರೇಕ್ಷಕರ ನಿಮಗೊಂದು ಪ್ರಶ್ನೆ. ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಗೆಲ್ತದನ್ನವರು ಒಂದ್ಸಲ ಚಪ್ಪಾಳೆ ಕೊಡಿ. ಓಕೆ, ಅದ್ರ ಜೊತೆಗೆ ಕಲ್ಕತ್ತಾ ಪೊಲೀಸ್ ಗೆಲ್ತದನ್ನವರು ಎಲ್ಲ ಕಲ್ಕತ್ತಾ ಪೊಲೀಸ್ ಗೆಲ್ತವನ್ನವರು अभी खेल बाकी है, बड़ी टेलर है, पिक्चर अभी बाकी है. 44-4 ಒಂದು ಅಂಕದ ಮುನ್ನಡೆಯಲ್ಲಿದೆ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಶಲ್ಬಾ ಅವರಿಂದ. ಹರೀಶ್ ಮತ್ತೊಮ್ಮೆ ಕರ್ನಾಟಕದ ಹುಡುಗ 45-43 ಪಂದ್ಯ. ಒಂದು 42-43 ಅಂತ ಬರೇ ಜೋರಾದ ಚಪ್ಪಾಳೆ ಒಮ್ಮೆ. ಇಂಥ ರಸದ ಔತಣ ಮತ್ತೆ ಯಾವಾಗ ಏನೋ ಗೊತ್ತಿಲ್ಲ. ಸರಿ, 2024ರಲ್ಲಿ 2 ಲಕ್ಷದ ಪಂದ್ಯಾವಳಿ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. 2025ರಲ್ಲಿ ಕಮಿಟಿ ಭಗವಂತನ ಕೃಪಾ ಹೇಗಿರುತ್ತೋ ಹಾಗೆ. ಖಂಡಿತ ಸರ್. ಓಹೋ, ಮುಟ್ಟಿಲ್ಲಪ್ಪ, ಮುಟ್ಟಿದ ಶುಭಿಲ್ಲ. 45-45 ಸಮಬಲ. ಸಮಬಲದ ಹೋರಾಟ. ಎಂತ ಬಲಿಷ್ಠ ಬಾತ್ ಟ್ಯಾಕಲ್ ಬರ್ತಾ ಇದೆ. ಮತ್ತೆ ಸಮಬಲ 40. ಪ್ರೋ ಕಬಡ್ಡಿ ಹೌದಾ ಅಲ್ಲ ಇದು? ಹೇಳ್ರಪ್ಪ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಮಲ್ಲಿಕಾರ್ಜುನ್ ದಾಡಿ ಭಾಗದಲ್ಲಿ ಪ್ರೋ ಕಬಡ್ಡಿಯ ತಾರ. ದಾರಿ ಬಿಡ್ರಿ, ಪೊಲೀಸರು ಸ್ವಲ್ಪ ಹೋಗ್ಬೇಕು, ಕೈ ಮುಗಿತೀವಿ. ಪೊಲೀಸರಿಗೆ ಕಾಣ್ತಾ ಇಲ್ಲ ಅವ್ರು ನಮ್ಮಲ್ಲಿ. ಎಲ್ಲಿ ಬಂದು ಸಾಹೇಬ್ರವರು? ಈ ನಡೆದ ತೆಗಿ ಆಲ್ ಇಂಡಿಯಾ ಎಗ್ರೆ ಈ ಒಂದು ಅಂಕಣದಲ್ಲಿ ಕಾಣ್ತಾ ಇದೀವಿ. ಜೊತೆಗೆ 3 ಜನ ಆಟಗಾರರು ಭಾರತಕ್ಕಾಗಿ ಆಡಿ ಭಾರತಕ್ಕೆ ಬಂಗಾರದ ಪದಕ ತಂದು ಕೊಟ್ಟಿರುವಂತಹ ಅಂತಾರಾಷ್ಟ್ರೀಯ ಆಟಗಾರರು ಕೂಡ ಒಂದು ತೆಗ್ಗಿ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡಿದ್ದಾರೆ. ಇಷ್ಟೊಂದು ಇಂಥ ಅಭೂತಪೂರ್ವ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಆದ್ಮೇಲೆ. ಲಾಸ್ಟ್ 5 minutes ಗೋ, ಕೊನೆ 5 ನಿಮಿಷ. आपके आखिरी 47 in favor of Kolkata City Police. ನೋಡಬೇಕು ಗೆಲುವಿನ ಮಾಲೆ ಯಾರ ಕೊರಳಿಗೆ. ಈ ತೆಗ್ಗಿ ಕಬಡ್ಡಿ ವೈಭವದ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುದ್ಧಿ. ಗೆಲುವಿಗಾಗಿ ಹರಸಾಹಸ ಹೋರಾಟ ಹೋರಾಟ ಹೋರಾಟ. ಈ ಬಾರಿ ಬಂಧನ 48 ಕೊನೆಯ 4 ನಿಮಿಷ. The last 4 minutes go. ಇಡೀ ಪಂದ್ಯಾವಳಿಯ ಘನಘೋರ ಪಂದ್ಯ ಇದು. ಅಭಿಮಾನಿಗಳ ಮನ ಗೆದ್ದಿರುವಂತಹ ಆಟಗಾರರು. ಟೈಮ್ ಔಟ್. ಮತ್ತೊಮ್ಮೆ ಹರೀಶ್. ಈ ಬಾರಿ ಹರೀಶ್ ರವರ ಬಂಧನ ಆಗ್ತಾ ಇದೆ. 49-46. ಕಲ್ಕತ್ತಾ ಪೊಲೀಸ್ ತಂಡಕ್ಕೆ ಮಾಡು ಇಲ್ಲವ ಮಾಡಿ ಕರೋ ಯಾ ಮರೋ.
49-46 ಪಂದ್ಯ. ಕೊನೆಯ 3 ನಿಮಿಷ. इज द लास्ट 3 मिनट्स गो. शेवटची 3 मिनिट. अब क्या आखरी 3 मिनट अभी खेल बाकी है. ದಿನದ ವಾದ ಇದೆ. ನೋಡುಗರ ಹೃದಯದ ಬಡಿತವನ್ನ ಹೆಚ್ಚು ಮಾಡಿದಂತ ಪಂದ್ಯ. ಬೋನಸ್ ಪ್ಲಸ್ ರೈಡರ್ ಇಸ್ ಔಟ್. ಕೊನೆ 2 ನಿಮಿಷ. ದ ಲಾಸ್ಟ್ 2 ಮಿನಿಟ್ಸ್ ಗೋ. 50-49. ಎಂತ ಘನಘೋರ ಪಂದ್ಯ. ಮೈದಾನದ ಮಧ್ಯದಲ್ಲಿ 4 ಜನ ಆಟಗಾರರ ನಡುವೆ ಮತ್ತೊಮ್ಮೆ ಮಲ್ಲಿಕಾರ್ಜುನ. ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ಪಂದ್ಯ. ನೋಡುಗರ ಶ್ರೀ ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಮುಧೋಳ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೋವಿಂದಗೌಡ ಪಾಟೀಲ್ ವೇದಿಕೆ ಮೇಲೆ ಆಶೀರ್ವಾದಬೇಕು. ಅವರಿಗೆ ಕಮಿಟಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಂತ ಪಂದ್ಯ ಮೈದಾನದ ಮಧ್ಯದಲ್ಲಿ. 49-50 ಕೊನೆಯ ನಿಮಿಷ. 50-49 1 ಅಂಕದ ಮುನ್ನಡೆಯೊಂದಿಗೆ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಒಟ್ಟಿದನಂತ ತೊಡೆ ತಟ್ತಾ ಇದ್ದಾರೆ. ಬಂಡಿ ಇಲ್ಲ 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 ಆಡಿ ಆಡಿ 50-49 ಆಟಗಾರರ ಹೃದಯದ ಬಡಿತ ಅಷ್ಟೇ ಅಲ್ಲದೆ ಪ್ರೇಕ್ಷಕರ ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ. ಎಷ್ಟು ಜನ ಇದ್ದೀರಿ ಅಷ್ಟು ಜನ ಎಲ್ಲ ಒಂದಿಸಲ ಓ ಎಂತ ದಾಳಿ. ಮಣಿ ಸಿಕ್ಕರೆ ಪಂದ್ಯ ವಿಕೊಲ್ಲಾಗ್ತದೆ. ಯಪ್ಪ ಎಂತ ಪಂದ್ಯ. What a beautiful match is win by Railway. ಭಾರತ್ ಬತಾओ ಕಿ ಕಬಡ್ಡಿಗೆ ಎಲ್ಲರ ಒಂದ್ಸಲ ಕೈ ಮೇಲೆ ಮಾಡಿ ಎರಡು ತಂಡಕ್ಕೆ ಜೋರ ಚಪ್ಪಾಳೆ ಬರಬೇಕು. ಆತ್ಮರ ನಿಮ್ಮೆಲ್ಲರ ಪ್ರೀತಿಯ ಜೋರ ಚಪ್ಪಾಳೆ ಬರಲಿ. ಎಲ್ಲರೂ ಒಂದ್ಸಾರಿ ಅದ್ಭುತವಾದಂತಹ ಪಂದ್ಯ. 2 ಅಂಕದಿಂದ ಕಲ್ಕತ್ತಾ ಪೊಲೀಸ್ ತಂಡ ಕೊನೆ ಹಂತದಲ್ಲಿ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಎದುರಾಳಿ ತಂಡಕ್ಕೆ ಸುಲಭದ ಸೋಲಲ್ಲ ಅದು.